ನಿತಿನ್ ಗಡ್ಕರಿಗೆ ನಾಗ್ಪುರ ಕ್ಷೇತ್ರದಿಂದ ಲೋಕಸಭಾ ಟಿಕೆಟ್ ಫೈನಲ್ ಆಗಿದೆ. ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಗಿಟ್ಟಿಸಿದ್ದಾರೆ ಸಚಿವ ನಿತಿನ್ ಗಡ್ಕರಿ. ಮಧ್ಯರಾತ್ರಿವರೆಗೂ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ನಡೆದಿದೆ. ಸಭೆಯಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ನೇತೃತ್ವದಲ್ಲಿ ನಡೆಯಿತು. ದಿಲ್ಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಸಭೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ನಿರಂತರ 8 ಗಂಟೆಗಳ ಕಾಲ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮೊದಲ ಪಟ್ಟಿ ಬಿಡುಗಡೆ ಕುರಿತು ಚರ್ಚೆ ನಡೆದಿದೆ. ಇಂದು ಕೂಡ ನಿರಂತರವಾಗಿ ಚರ್ಚೆ ನಡೆಸ್ತಾರೆ, ಸಭೆ ನಡೆಸ್ತಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ. ತಡರಾತ್ರಿ 2 ಗಂಟೆವರೆಗೂ ಕೂಡ ನಿನ್ನೆ ಸಭೆ ನಡೆದಿತ್ತು. 11 ರಾಜ್ಯಗಳ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಫೈನಲ್ ಮಾಡಲು ಕಸರತ್ತು ನಡೆಸಲಾಗ್ತಾ ಇದೆ. 8 ಗಂಟೆಗೂ ಅಧಿಕ ಕಾಲ ನಿರಂತರವಾಗಿ ನಿನ್ನೆ ಮ್ಯಾರಥಾನ್ ಮೀಟಿಂಗ್ ನಡೆದಿತ್ತು. ಕೇಂದ್ರ ಸಚಿವರಾದ ಸುಷ್ಮಾ ಸ್ವರಾಜ್, ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಇದಕ್ಕೆ ಸಾಥ್ ನೀಡಿದರು. ಬಿಹಾರ, ಉತ್ತರಾಖಂಡ್, ಅಸ್ಸಾಂ, ಅರುಣಾಚಲ ಪ್ರದೇಶ, ಮಣಿಪುರ, ತ್ರಿಪುರಾ, ಆಂಧ್ರ ಪ್ರದೇಶ, ಜಮ್ಮು ಕಾಶ್ಮೀರ ಸೇರಿ ಒಟ್ಟು 11 ರಾಜ್ಯಗಳಿಗೆ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡುವಂತಹ ಒಂದು ಪ್ರಕ್ರಿಯೆ. ತಡರಾತ್ರಿ 2 ಗಂಟೆವರೆಗೂ ಸಭೆ ನಡೆಸಿದ್ದಾರೆ ಬಿಜೆಪಿಯ ವರಿಷ್ಠರು. ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಒಟ್ಟು 11 ರಾಜ್ಯಗಳ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಫೈನಲ್ ಮಾಡಲು ಇಲ್ಲಿ ಭಾರಿ ಕಸರತ್ತನ್ನ ಪ್ರಧಾನಿ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ಟಾಪ್ ಬಿಜೆಪಿ ಲೀಡರ್ಗಳು ನಡೆಸ್ತಾ ಇರುವಂಥದ್ದು. ನಾಗ್ಪುರದಿಂದ ಗಡ್ಕರಿ ಕಣಕ್ಕೆ ಅದು ಆಲ್ಮೋಸ್ಟ್ ಖಚಿತ. ಅದರಲ್ಲೇನು ಬಹಳ ಗೊಂದಲ ಇರಲಿಲ್ಲ. ಗಡ್ಕರಿ ಅವರು ಅಲ್ಲಿಂದ ಬಹಳ ದೊಡ್ಡ ಅಂತರದಲ್ಲಿ ಗೆದ್ದಿದ್ರು. ಈ ಬಾರಿ ಕೂಡ ಅವರೇ ಅಲ್ಲಿ ಸ್ಪರ್ಧಿಸುವುದು ಖಚಿತ ಇತ್ತು. ಅವ್ರಿಗೀಗ ಮತ್ತೆ ಕಣಕ್ಕಿಳಿಸೋದ್ರ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆನೆ ಸುದೀರ್ಘ ಮೀಟಿಂಗ್ ನಡೆದಿತ್ತು. ಇವತ್ತು ಮತ್ತೆ ಮೀಟಿಂಗ್ ನಡೀತಾ ಇದೆ. ಸಂಜೆವರೆಗೂ ಕೂಡ ನಡೆಯುತ್ತೆ. ಸಂಜೆ ನಂತರ ಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಮೊದಲ ಪಟ್ಟಿಯಲ್ಲಿ ಎಷ್ಟು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ರಿಲೀಸ್ ಮಾಡಬಹುದು, ಯಾರೆಲ್ಲ ಹೆಸರು ಇರಬಹುದು, ಜೊತೆಗೆ ಸರ್ಪ್ರೈಸ್ ಎಲಿಮೆಂಟ್ಸ್ ಏನಾದರೂ ಇರುತ್ತಾ, ಏನ್ ಡೀಟೇಲ್ ಸಿಗ್ತಾ ಇದೆ? ಅಮರ್ ಪ್ರಸಾದ್, ಮುಖ್ಯವಾಗಿ ಈಗಾಗಲೇ ಕಾಂಗ್ರೆಸ್ 78 ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆದರೆ ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿಗಳ ಪಟ್ಟಿ ಕೂಡ ಇನ್ನು ಬಿಡುಗಡೆ ಆಗಿಲ್ಲ. ಕೇಂದ್ರ ಸಂಸದೀಯ ಮಂಡಳಿ ಸಭೆ ನಡೆದು ಈಗಾಗಲೇ 5 ದಿವಸಗಳು ಕಳೆದಿದೆ. ಇವತ್ತು ನಿನ್ನೆ ರಾತ್ರಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಾಗೂ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆದಿರ್ತಕ್ಕಂಥದ್ದು. ಮುಖ್ಯವಾಗಿ ಸಭೆಯಲ್ಲಿ ಪ್ರಮುಖ ಹಿರಿಯ ಸಚಿವರುಗಳು ಕೂಡ ಭಾಗಿಯಾಗಿದ್ರು. ಸತತ 8 ಗಂಟೆಗಳ ಕಾಲ ನಿನ್ನೆ ರಾತ್ರಿ ಸಭೆ ನಡೆದಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಮೊದಲ ಹಂತದಲ್ಲಿ ನಡೀತಕ್ಕಂತ ಚುನಾವಣೆ ಏನಿದೆ ಈ ಕ್ಷೇತ್ರಗಳಿಗೆ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಸುಮಾರು 11 ರಾಜ್ಯಗಳ 91 ಕ್ಷೇತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ಪಶ್ಚಿಮ ಉತ್ತರ ಪ್ರದೇಶ, ಅಸ್ಸಾಂ, ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಗುಜರಾತ್ ಈ ಎಲ್ಲ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲ ಹಂತದಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಚುನಾವಣೆಯನ್ನು ಎದುರಿಸುತ್ತೆ, ಅಲ್ಲಿ ಯಾವ ಕ್ಷೇತ್ರಗಳಿಗೆ ಬಿಜೆಪಿಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬಹುದು, ಮತ್ತೆ ಬೇರೆ ಪಕ್ಷಗಳನ್ನೆಲ್ಲ ಸೋಲಿಸುವ ನಿಟ್ಟಿನಲ್ಲಿ ಸಮರ್ಥ ಅಭ್ಯರ್ಥಿ ಯಾರಾಗಬಹುದು, ಮತ್ತೆ ಒಂದ್ ವೇಳೆ ಟಿಕೆಟ್ ಏನಾದ್ರೂ ಬದಲಾಯಿಸಬೇಕಾ, ಸರ್ಪ್ರೈಸ್ ಅಭ್ಯರ್ಥಿ ಏನನ್ನಾದ್ರೂ ಹಾಕಬೇಕಾ, ಮತ್ತೆ ಹಿರಿಯ ಅಭ್ಯರ್ಥಿಗಳು ಯಾರಿದ್ದಾರೆ, ಸತತವಾಗಿ ಗೆದ್ಕೊಂಡು ಬರುವಂತವ್ರು ಯಾರಿದ್ದಾರೆ, ಅವರಿಗೆಲ್ಲ ಟಿಕೆಟ್ ಅನ್ನ ಕೊಡ್ಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಚರ್ಚೆಯನ್ನ ನಡೆಸಿದ್ದಾರೆ. ಸುಮಾರು 8 ಗಂಟೆಗಳ ಕಾಲ ಚರ್ಚೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಸಂಜೆ 4 ಗಂಟೆಗೆ ಸಭೆ ಆರಂಭ ಆಗ್ಬೇಕಾಗಿತ್ತು. 7 ಗಂಟೆ ಆದ್ರೂ ಕೂಡ ಸಭೆ ಆರಂಭ ಆಗಿರ್ಲಿಲ್ಲ. ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಸಭೆಗೆ ಜಾಯಿನ್ ಆಗ್ತಾರೆ. ಅಮಿತ್ ಶಾ ಅವರು ಕೂಡ ಈ ಸಭೆಯಲ್ಲಿ ಇರ್ತಾರೆ. ಮೊದಲ ಹಂತದಲ್ಲಿ ನಡೀತಕ್ಕಂತ ಎಲ್ಲಾ ಕ್ಷೇತ್ರಗಳ ಪಟ್ಟಿಯನ್ನ ತೆಗೆದುಕೊಳ್ತಾರೆ. ಆಯಾ ರಾಜ್ಯಗಳಿಂದ ಕೋರ್ ಕಮಿಟಿಯಿಂದ ಬಂದಿರತಕ್ಕಂತ ವರದಿಯನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಪ್ರತಿ ಕ್ಷೇತ್ರದ ಬಗ್ಗೆನೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವಲೋಕನವನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಈ ಬಾರಿಯ ಚುನಾವಣೆ ಬಹಳಷ್ಟು ಪ್ರಮುಖವಾಗಿದೆ ಬಿಜೆಪಿಗೆ. ಹೇಗಾದ್ರೂ ಮಾಡಿ ಮತ್ತೆ ಅಧಿಕಾರವನ್ನು ತೆಗೆದುಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಕಸರತ್ತನ್ನ ನಡೆಸ್ತಾ ಇದೆ. ಹಾಗಾಗಿ ಪ್ರತಿ ಒಂದು ಕ್ಷೇತ್ರದ ಗೆಲುವು ಕೂಡ ಬಹಳಷ್ಟು ಮುಖ್ಯ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಇವತ್ತು ಸಂಜೆಯ ಒಳಗೆ 91 ಕ್ಷೇತ್ರ ಅಥವಾ 100 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಹೊರಬೀಳಬಹುದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ಹರೀಶ್.